ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರೇಮ ಕಾವ್ಯ ಧಾರಾವಾಹಿ ಏನಾಗ್ತಿದೆ ಅಂತ ನೋಡ್ಕೊಂಬರೋಣ. ಮೊನ್ನೆ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಧಾಮಿನಿಗೆ ವಿಷ ಕೊಟ್ಟಿರ್ತಾರೆ, ಕಲ್ಯಾಣಿಗೆ ವಿಷ ಕೊಟ್ಟಿದ್ರು ಅಂತ ಹೇಳ್ಬಿಟ್ಟು ಧಾಮಿನಿಗೂ ಕೂಡ ಅವಳು ಕುಡಿಯೋ ನೀರಲ್ಲಿ ವಿಷ ಬೆರೆಸಿ ಕೊಟ್ಟಿರ್ತಾರೆ. ಆಗ ಧಾಮಿನಿ ಸಾಯೋ ಸ್ಟೇಜಲ್ಲಿ ಇದ್ದಾಗ ಸ್ನೇಹನು ಕೂಡ ಅಲ್ಲಿಂದ ಹೋಗ್ಬಿಟ್ಟು ಬರ್ತೀನಿ ತಡೀರಿ ಅತ್ತೆ ಅಂತ ಅಲ್ಲಿಂದ ಹೊರಟೋಗ್ತಾಳೆ. ಆಗ ರಾಮ್ ಮತ್ತೆ ನಿನ್ನವರು ನಿಂಗೆ ಆಗಿಲ್ಲ ಧಾಮಿನಿ, ಕಷ್ಟ ಕಾಲದಲ್ಲಿ ಇಟ್ಟು ನನ್ನ ಕಾಪಾಡಿ ರಾಮ್, ನೀನು ಡಾಕ್ಟರ್ ಅಲ್ವಾ, ಸಾಯಕ್ಕೆ ಬಿಡಬಾರ್ದು ಯಾವುದೇ ಆದ ಮನುಷ್ಯನ, ದಯವಿಟ್ಟು ನನ್ನ ಕಾಪಾಡು ರಾಮ್, ಇನ್ನು ಯಾವತ್ತೂ ಕೂಡ ನಿನ್ನ ಕಣ್ಣಿಗೆ ಕಾಣಿಸ್ಕೊಳ್ಳಲ್ಲ, ನಾನು ಅಲ್ಲಿಂದ ಹೊರಟೋಗ್ತೀನಿ ಅಂತ ಹೇಳ್ತಾರೆ. ಇದೇ ವಿಷಯನ ನಮ್ಮ ದೊಡ್ಡಮ್ಮಂಗೆ ಕೊಡ್ಬೇಕಾದ್ರೆ ನಿನಗೆ ಮನುಷ್ಯತ್ವ ಅನ್ನೋದು ಇರಲಿಲ್ವಾ, ಅವರು ಸಾಯ್ತಾರೆ ಅನ್ನೋದು ನಿನಗೆ ಗೊತ್ತಿರಲಿಲ್ವಾ ಅಂತ ಹೇಳ್ತಾರೆ. ಆಗ ಮಹಾದೇವ, ನೀನು ಕಂಡಿದ್ರೆ ಇಲ್ಲೇ ಸಿಗ್ದಾಕ್ಬೇಕು ಅನ್ನೋಷ್ಟು ನನಗೆ ಕೋಪ ಬರ್ತಿದೆ, ಆದರೆ ತಾಳ್ಮೆಯಿಂದ ಇದ್ದೀನಿ ಗೊತ್ತಾಯ್ತಾ ಅಂತ ಹೇಳ್ತಾರೆ. ಎಲ್ಲರ ಹತ್ರ ಬೇಗ ಮಾಡಿ ಕೇಳ್ಕೊತಿರ್ತಾಳೆ. ಆಗ ಪ್ರೇಮ, ನಿನ್ನನ್ನು ಬಿಟ್ಬಿಟ್ರೆ ಈಗ ನಮ್ಮ ನಿಜವಾಗ್ಲೂ ಜೀವಂತವಾಗಿ ಬಿಟ್ಬಿಡ್ತೀಯಾ ನೀನು ಅಂತ ಹೇಳ್ತಾಳೆ. ಅದೇ ಟೈಮ್ಗೆ ಪ್ರಜ್ಞೆ ಹೋದಾಗ ಆಗ ಧಾಮಿನಿನ ಕರ್ಕೊಂಡು ಹೋಗ್ತಾಳೆ. ಸ್ನೇಹ ಜೋರಾಗಿ ಫಾಸ್ಟಾಗಿ ಕೂಗಾಡ್ಕೊಂಡು ಬರ್ತಾಳೆ, ಡ್ಯಾಡಿ ಡ್ಯಾಡಿ ಅಂತ ಹೇಳ್ಬಿಟ್ಟು. ಯಾಕಮ್ಮ ಏನಾಯಿತು ಅಂತ ಕೇಳ್ತಾರೆ. ಅದು ಡ್ಯಾಡಿ ಅತ್ತೆಗೆ ಏನಾಯಿತು ಅಂತ ಹೇಳ್ತಾರೆ. ಅತ್ತೆ ಸತ್ತೋದ್ರು ಡ್ಯಾಡಿ. ಏನು ಸತ್ತೋದ್ರು ಅಂತ ಏನು ತಮಾಷೆ ಮಾಡ್ತಿದ್ಯಾ? ಹೌದು ಡ್ಯಾಡಿ, ನಾನೇ ನನ್ನ ಕಣ್ಣಾರೆ ನಾನು ನೋಡಿದ್ದೀನಿ ಡ್ಯಾಡಿ. ಏನಾಯ್ತಮ್ಮ ಏನಾಯಿತು ಅಂತ ಹೇಳು. ಅದು ನಾನು ಬರ್ತಿರ್ಬೇಕಾದ್ರೆ ದಾರಿಯಲ್ಲಿ ಅತ್ತೆ ಸಿಕ್ಕಿದ್ರು, ಅವ್ರ ಹತ್ರ ಕ್ಷಮೆ ಕೇಳೋಕ್ಕೆ ಅಂತ ಹೋದಾಗ ಮಾತಾಡ್ತಿರ್ಬೇಕಾದ್ರೆ ಅವರು ನೀರನ್ನ ಕುಡ್ತಿದ್ದಾರೆ. ಆ ನೀರಲ್ಲಿ ಆ ಪ್ರೇಮ ಕಾವ್ಯ ಇಬ್ಬರು ಕೂಡ ವಿಷನ ಬೆರೆಸಿದ್ದಾರೆ ಡ್ಯಾಡಿ. ಆ ವಿಷದ ನೀರನ್ನೇ ಅವರು ಕುಡಿದು ವಿಲ ಅಂತ ಒದ್ದಾಡ್ತಿದ್ರು ಡ್ಯಾಡಿ. ಅದೇ ಟೈಮ್ಗೆ ಅವರು ಕೂಡ ಅಲ್ಲಿಗೆ ಬಂದು ಹಾಗೆ ಹೇಳಿದರು, ಆ ನೀರಲ್ಲಿ ನಾವು ವಿಷ ಬೆರೆಸಿದ್ದೀವಿ, ನಮ್ಮ ಅತ್ತೆಗೆ ನೀವು ವಿಷ ಬೆರೆಸಿದ್ದಲ್ಲ, ಹಾಗಾಗಿ ಬೆರೆಸಿದ್ದೀನಿ, ಅದ್ರ ರುಚಿ ನಿಮಗೂ ಗೊತ್ತಾಗಬೇಕು ಅಂತ ಹೇಳಿ ಅತ್ತೆ ತುಂಬ ಒದ್ದಾಡ್ತಿದ್ರು ಡ್ಯಾಡಿ. ಅಯ್ಯೋ ಏನಾಯಿತು ಏನೋ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಬೇರೆ ರೌಡಿಗಳು ಬಂದು ನನ್ನನ್ನು ಹೆದರಿಸಿದ್ರು, ಹಾಗಾಗಿ ನಾನು ಅಲ್ಲಿಂದ ಬಂದ್ಬಿಟ್ಟೆ ಡ್ಯಾಡಿ, ದಯವಿಟ್ಟು ಅತ್ತೆನ ಕಾಪಾಡಿ. ಪ್ರೇಮ ಕಲ್ಯಾಣಿ ಅತ್ತೆನ ಕಾಪಾಡ್ದಂಗೆ ನಾವು ಕೂಡ ಅತ್ತೆನ ಕಾಪಾಡಬೇಕು ಡ್ಯಾಡಿ, ಏನಾದರೂ ಮಾಡಿ ದಯವಿಟ್ಟು ಅವ್ರನ್ನ ಉಳಿಸ್ಕೊಳ್ಳಿ ಡ್ಯಾಡಿ ಅಂತ ಹೇಳ್ತಾರೆ. ಆಯ್ತಮ್ಮ ನೀನು ಗಾಬರಿ ಆಗಬೇಡ, ನಾವು ಉಳಿಸ್ಕೊತೀನಿ, ಏನಾದರೂ ಒಂದು ಮಾಡ್ತೀನಿ, ನನ್ನ ತಂಗಿ ಸಾಯಬಾರ್ದು ಅಂತ ಹೇಳಿ ಧನರಾಜು ಕೂಡ ತುಂಬ ಗಾಬರಿ ಆಗಿರ್ತಾನೆ. ಇನ್ನೊಂದು ಕಡೆ ಧಾಮಿನಿನ ಕರ್ಕೊಂಡ್ಬಂದು ಒಂದು ಆಳ್ ಮಂಟಪದಲ್ಲಿ ಆಳ್ ಬಂಗ್ಲೆಯಲ್ಲಿ ಕೂಡಾಕಿರ್ತಾಳೆ. ಆಗ ಎಲ್ಲರೂ ಕೂಡ ಅವಳು ಸುತ್ತ ನಿಂತಿರ್ತಾಳೆ. ಆಗ ಧಾಮಿನಿಗೆ ಎಚ್ಚರ ಆಗುತ್ತೆ. ಅಯ್ಯೋ ನಾನು ಇನ್ನೂ ಸತ್ತಿಲ್ವಾ, ಅಂದರೆ ನಾನು ಬದುಕಿದ್ದೀನಿ ಇನ್ನೂ ಅಂತ ಹೇಳ್ತೀರಿ. ಅದೇಗೆ ಬದುಕ್ಬಿಡ್ತೀವಿ, ಅದೇಗೆ ಸಾಯಿಸ್ಬಿಡ್ತೀವಿ ನೀನು? ನನ್ನ ತಂದೆಗೆ 25 ವರ್ಷ ಕಾಟ ಕೊಟ್ಟಿದ್ಯಾ, ಅದರಲ್ಲಿ ನೀನು ಅರ್ಧದಷ್ಟಾದರೂ ಅನುಭವಿಸ್ಬಾರ್ದಾ, ನಿನ್ನನ್ನು ಅಷ್ಟು ಸುಲಭವಾಗಿ ನಾನು ಸಾಯಕ್ಕೆ ಬಿಟ್ಬಿಡ್ತೀನ ಅಂತ ಹೇಳ್ತೀರಿ. ಏನು ಹೇಳ್ತಿದ್ದೀರಾ ನೀವು? ಹೌದು, ನೀನು ಜಾಸ್ತಿ ರುಚಿಬಿಡ ಧಾಮಿನಿ, ಬಾಯಿ ಮುಚ್ಕೊಂಡು ಕೂತ್ಕೊ ಅಂತ ಪ್ರೇಮ ಬೈತಾ ಇರ್ತಾಳೆ. ಏನು ಅನ್ಕೊಂಬಿಟ್ಟಿದ್ಯಾ ನೀನು? ಕಂಡುಬಿಟ್ಟು ನೋಡಿದಾಗ ಕಲ್ಯಾಣಿನೂ ಕೂಡ ಮುಂದೆ ಬಂದು ನಿಂತಿರ್ತಾಳೆ. ಶ್ರೀನಿವಾಸ್ ಎಲ್ರಿಗೇನು ನೀವೆಲ್ಲರೂ ಬಂದಿದ್ದೀರಾ? ಹೌದು, ನಾವೆಲ್ಲರೂ ಕೂಡ ನಿನ್ನ ಎದುರಿಗೇ ಬಂದು ನಿಂತಿದ್ದೀವಿ. ಎಷ್ಟೇ ಧೈರ್ಯ, ನನ್ನ ಗಂಡ ಏನು ತಪ್ಪು ಮಾಡದಿದ್ರು ಕೂಡ ಅವನ್ನ 25 ವರ್ಷ ಕೂಡಾಕಿ ಅಷ್ಟು ಕಷ್ಟ ಕೊಟ್ಟಿದ್ಯಾ, ನಮ್ಮ ಕುಟುಂಬಕ್ಕೆ ಇಷ್ಟು ನೋವು ಸಂಕಟ ಕೊಟ್ಟಿದ್ಯಾ, ನಿನ್ನ ಅಷ್ಟು ಸುಲಭವಾಗಿ ನಿನ್ನ ಸಾಯಕ್ಕೆ ಬಿಡಲ್ಲ ಕಣೆ ಅಂತ ಕಲ್ಯಾಣಿ ಹೇಳ್ತಿರ್ತಾಳೆ. ಆಗ ರಾಮ್, ಏನು ಯೋಚನೆ ಮಾಡ್ತಿದ್ಯಾ, ನಾನು ಸತ್ತೋಗಿಲ್ಲ ಅಂತ ಇನ್ನೂ ಯೋಚನೆ ಮಾಡ್ತಿದ್ಯಾ? ಅಂದರೆ ವಿಷ ಕುಡಿದಾಗ ಆಗೋ ಸಿಂಟಮ್ಸ್ ಎಲ್ಲವೂ ಕೂಡ ಅದೇ ರೀತಿ ಇರೋವಂಥದ್ದು ಔಷಧಿಯನ್ನು ನೀನು ಕೊಟ್ಟಿದ್ದು, ಹಾಗಾಗಿ ಅದು ನಿನ್ನ ಮೇಲೆ ಪ್ರಭಾವ ಬೀರ್ತು. ಅದು ಬಿಟ್ಟರೆ ನಿನ್ನನ್ನು ಸಾಯಿಸಿದ್ರೆ ನಾವು ಯಾವ ಪಾಪಕ್ಕೆ ಹೋಗ್ಬೇಕು ಹೇಳು? ನೀನೇ ಪಾಪ ಕೂಡ ತುಂಬಿದ್ಯಾ, ಅದರಲ್ಲಿ ನಾವು ಕೂಡ ಯಾಕೆ ಭಾಗಿಯಾಗಬೇಕು? ಅದಕ್ಕೆ ನಾವು ಸುಮ್ಮನೆ ಅದು ಏನೇ ದಾಮಿನಿ ಹಂಗೆ ನೋಡ್ತಿದ್ಯಾ, ನಮ್ಮ ಮಾವನ ಏನು ನೋಡೇ ಇಲ್ವಾ, 25 ವರ್ಷದಿಂದ ಕೂಡೋಕ್ಕೆ ಅಷ್ಟು ಕಷ್ಟ ಕೊಟ್ಟಿದ್ಯಾ ಅಂತ ಹೇಳಿ ಜೋರಿಗೆ ಬೈತಿರ್ತಾರೆ. ಸುಮ್ಮನೆ ನನ್ನ ಬಿಟ್ಬಿಡಿ, ನಿಮ್ಮ ಅಪ್ಪಂಗೆ ಯಾವ ರೀತಿ ಶಿಕ್ಷೆ ಕೊಟ್ಟಿದ್ದೀನಿ ಅಂತ ಗೊತ್ತು ತಾನೇ ಅಂತ ಹೇಳ್ತಾಳೆ ದಾಮಿನಿ. ಆಗ ಮಹಾದೇವ, ಗೊತ್ತು ಕಣೆ, ನಮ್ಮ ತಂದೆ ನಿನ್ನ ಬಗ್ಗೆ ಹೇಳ್ದಾಗಲೇ ನನ್ನ ರಕ್ತ ಅಲ್ಲೇ ಕುದೀತಿತ್ತು, ನೀನು ಅಲ್ಲೇ ಕೈ ಸಿಕ್ಬಿಟ್ಟಿದ್ರೆ ಸಿಗ್ದು ತೋರಣ ಕಟ್ಬಿಡ್ತಿದೆ ಅಂಥದ್ರಲ್ಲಿ ಈಗ ಬಿಟ್ಬಿಡ್ತೀನಾ ಅಂತ ಹೇಳ್ತಾರೆ. ಆಗ ಕಲ್ಯಾಣಿ, ಎಲ್ಲರೂ ಕೂಡ ಸ್ವಲ್ಪ ಸುಮ್ಮನೆರಿ, ಇವಳು ನಮಗೆ ಮಾಡಿರುವಂತಹ ಮೋಸಕ್ಕೆ ನನ್ನ ಗಂಡ ಪುಟ್ಟಿರೋ ಕಷ್ಟ ನೋವಲ್ಲಿ ಸ್ವಲ್ಪನಾದರೂ ಪಡಬೇಕು ಅಂತ ಹೇಳಿ ಜೋರ ಕಪಾಲಿ ಕೊಡಿತಾಳೆ. ಅವಳು ಹೇಗೆ ಕೂಡಕ್ಕಿದ್ಲು ಅದೇ ರೀತಿ ಅವಳು ಈ ಹಾಳು ಬಂಗ್ಲೆಯಲ್ಲಿ ಬಿದ್ದಿರಬೇಕು. ಇವಳಿಗೆ ಯಾವುದೇ ಅನ್ನ ನೀರು ಊಟ ತಿಂಡಿ ಯಾರು ಕೂಡ ಬಂದು ಕೊಡೋದು, ದಿನದಲ್ಲಿ ಒಂದೇ ಒಂದು ಟೈಮ್ ಅಷ್ಟೇ ಊಟ ಕೊಡಬೇಕು, ಅದು ಬಿಟ್ಟರೆ ಇಲ್ಲೇ ಅವಳು ನರಕ ಯಾತನ ಅನುಭವಿಸ್ಬೇಕು. ಇದೇ ನಾನು ಕೊಡ್ತಿರುವಂಥ ಶಿಕ್ಷೆ. ಯಾರೇ ಆದರೂ ಕೂಡ ಒಂದು ಕುಟುಂಬನ ಒಡೆಯೋಕ್ಕೆ ಬಂದರೆ ಅವ್ರಿಗೆ ಎಂಥ ಶಿಕ್ಷೆ ಆಗುತ್ತೆ ಅನ್ನೋದನ್ನು ನಾವು ತೋರಿಸ್ಬೇಕು ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಮಹೇಶ್ವರಿನ ಆಶ್ರಯದಲ್ಲಿ ಹೇಳ್ಕೊಂಡು ಬರ್ತಾನೆ. ಅದಕ್ಕೆ ತಡೀರಿ ಒಂದು ನಿಮಿಷ, ಅವ್ರ ಜೊತೆಗೆ ಇವ್ರಿಗೂ ಕೂಡ ಶಿಕ್ಷೆ ಕೊಡಬೇಕು. ಯಾಕೆ ಅಂದರೆ ಧಾಮಿನಿ ಮಾಡಿರುವಂಥ ಎಲ್ಲ ಕೆಲಸದಲ್ಲೂ ಈ ಮಹೇಶ್ವರಿದು ಪಾಲಿದೆ ಅಂತೆ ಅಕ್ಕ ಅಂತ ಹೇಳ್ತಿರ್ತಾರೆ. ಏನಿದು ಅಂತ ಹೇಳ್ತಾರೆ. ಅಯ್ಯೋ ಅಕ್ಕ, ಅದೆಲ್ಲ ನಂಬಿಡಿ, ಸುಳ್ಳು ಅಂತ ಹೇಳ್ತಾರೆ. ಮಹೇಶ್ವರಿ, ಸುಮ್ಮನೆ ಇರು, ಬಾಯಿ ಮುಚ್ಚು,
ಶ್ರೀಧರ್ ನೀನು ಹೇಳು ಅಂತ ಹೇಳ್ತಾರೆ. ಅಕ್ಕ ದಾಮಿನಿ ಏನೇನು ಕೆಲಸ ಮಾಡಿದ್ದಾಳೆ ಅದಕ್ಕೆಲ್ಲ ಇವಳು ಸಾಥ್ ನೀಡಿದ್ದಾಳೆ, ಮೊದಲು ಅವಳಿಗೆ ಏನು ಶಿಕ್ಷೆ ಕೊಡ್ತೀರೋ ಇವಳಿಗೂ ಅದೇ ಶಿಕ್ಷೆ ಕೊಡಿ ಅಂತ ಹೇಳ್ತಾರೆ. ಆಗ ರಾಮ್ ನೀನಾದರೂ ಹೇಳಪ್ಪ ನನ್ನ ಮಗ ಅಂತ ಹೇಳ್ತಾರೆ. ತಪ್ಪು ಮೊದಲು ಶಿಕ್ಷೆ ಅನುಭವಿಸ್ಲೇಬೇಕಮ್ಮ, ನೀ ಎಂಥವಳು ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾರೆ. ಆಗ ಎಲ್ಲರ ಹತ್ರನೂ ಹೋಗಿ ಮಹೇಶ್ವರಿ ಬೆಕ್ ಮಾಡ್ತಿರ್ತಾರೆ, ದಯವಿಟ್ಟು ನನ್ನ ನಂಬಿ ಭಾವ, ದಾಮಿನಿ ಎಂಥವಳು ಅಂತ ನಿಮಗೆ ಗೊತ್ತು ತಾನೆ, ಅವಳು ನನ್ನ ಎದುರಿಸಿದ್ಲು, ಆ ನೆನಪುಗಳನ್ನು ಇಟ್ಕೊಂಡು, ಹಾಗಾಗಿ ನಾನು ಮಾಡಿದೆ ಅಕ್ಕ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಕ್ಕ ಇದೊಂದು ಸಲ ಅಂತ ಹೇಳ್ತಿರ್ತಾರೆ. ಭಾವ ನೀವಾದರೂ ಹೇಳಿ ಭಾವ, ದಾಮಿನಿ ಎಷ್ಟು ಕೆಟ್ಟ ಮನುಷ್ಯ ಅಂತ, ದಯವಿಟ್ಟು ನನ್ನ ಕಾಪಾಡಿ, ಇದೊಂದು ಸಲ ನನ್ನ ತಪ್ಪನ್ನೆಲ್ಲ ಕ್ಷಮಿಸಿ ಅಂತ ಹೇಳ್ತಾರೆ. ಆಗ ಪ್ರೇಮ, ಹೌದು ಅತ್ತೆ, ಈ ದಾಮಿನಿ ಏನೋ ಎದುರಿಸಿದ್ದಾಳೆ, ಅದಕ್ಕೇ ಅತ್ತೆ ಈ ಥರ ಆಡಿದ್ದಾರೆ, ಅದು ಬಿಟ್ಟೆ ಇನ್ನೇನಿಲ್ಲ, ದಯವಿಟ್ಟು ಇದೊಂದು ಸಲ ಕ್ಷಮಿಸ್ಬಿಡಿ ಅಂತ ಪ್ರೇಮನು ಕೂಡ ಬೇಡ್ಕೋತಾಳೆ. ಆಯಿತು, ಇದೇ ಲಾಸ್ಟ್ ವಾರ್ನಿಂಗ್, ಇನ್ನೊಂದು ಸಲ ನೀನು ತಪ್ಪು ಗೊತ್ತಾದರೆ ನನ್ನ ಮನೇಲೆಲ್ಲ ಈ ಊರಲ್ಲೇ ನಿನಗೆ ಜಾಗ ಇರಲ್ಲ, ನಿನಗೆ ಏನು ಶಿಕ್ಷೆ ಕೊಡಿಸ್ಬೇಕು ಅದನ್ನು ಕೊಡಿಸ್ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಆ ದಾಮಿನಿನ ಹಲ್ಲೆ ಕಟ್ಟಾಕ್ಬಿಟ್ಟು, ನಡೀರಿ ಹೋಗೋಣ ಎಲ್ಲರೂ, ಇವಳು ಇಲ್ಲೇ ಇರಲಿ, ಇವಳಿಗೆ ದಿನಕ್ಕೆ ಒಂದೇ ಟೈಮು ಊಟ ಕೊಡಿ ಅಷ್ಟೇ ಅಂತ ಹೇಳಿಬಿಟ್ಟು ದಾಮಿನಿನ ಅಲ್ಲಿ ಕಟ್ಟಾಕ್ಬಿಟ್ಟು ಹೋಗ್ತಾಳೆ. ಆಗ ದಾಮಿನಿ, ಏಯ್ ಬಿಡ್ರೋ, ನನ್ನ ಬಿಟ್ಟರೆ ಸರಿಯಾಯಿತು, ಇಲ್ಲ ಅಂದರೆ ಪರಿಣಾಮ ನೆಟ್ಟಗಿರಲ್ಲ ಅಂತ ಹೇಳಿ ಜೋರಕ್ಕೆ ಹೋಗಾಡ್ತಿರ್ತಾಳೆ. ಇನ್ನೊಂದು ಕಡೆ ಕಾವ್ಯ ಮತ್ತು ಮಹಾದೇವ ಎಲ್ಲರೂ ಕೂಡ ಒಟ್ಟಿಗೆ ಮನೆ ತುಂಬಿಸ್ಕೊತಾ ಇರ್ತಾಳೆ. ಕಲ್ಯಾಣಿ, ಬೇಗ ಪಂಚಮಿ ಆರತಿ ತಗೋಬಾ ಅಂತ ಹೇಳ್ತಾರೆ. ಆಗ ಮಹಾದೇವ, ಅಮ್ಮ ಎಷ್ಟು ಸಾಗಿತ್ತು ನಿನ್ನ ಖುಷಿಯಿಂದ ಈ ಕುಂದಾಡೋದನ್ನು ನೋಡಿ, ಯಾವಾಗಲೂ ಇದೇ ರೀತಿ ಖುಷಿಯಾಗಿರಮ್ಮ ಅಂತ ಹೇಳ್ತಾ ಇರ್ತಾರೆ. ಮಹಾದೇವ, ನಿಜವಾಗ್ಲೂ ನೀವೆರಡು ಕಣ್ಗಳಿದ್ದಂಗೆ ಅಂತ ಶ್ರೀನಿವಾಸು ಹೊಗಳ್ತಾ ಇರ್ತಾರೆ. ಈ ಮನೆಗೆ ಈ ಭಾಗ್ಯ ಲಕ್ಷ್ಮಿಯರಿದ್ದಂಗೆ ಕಣಮ್ಮ, ಬಲ್ಗಾಲಿಟ್ಟು ಇಬ್ಬರು ಕೂಡ ಒಳಗಡೆ ಬನ್ನಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಧನರಾಜ್ ಪ್ರೇಮಗೆ ಕಾಲ್ ಮಾಡ್ತಾರೆ. ಹೇಳಿ ಧನರಾಜ್ ಅವರು, ಏನು ಫೋನ್ ಮಾಡಿಬಿಟ್ರೆ ಸಡನ್ನಾಗಿ ನೆನ್ಕೊಂಡ್ಬಿಟ್ಟಿದ್ದೀರಾ, ಎಲ್ಲಿ ನನ್ನ ತಂಗಿ ಎಲ್ಲಿಟ್ಟಿದ್ದೀರಾ ಹೇಳಿ ಅಂತ ಕೇಳ್ತಿರ್ತಾರೆ. ಏನು ನಿನ್ನ ತಂಗಿ ಎಲ್ಲಿ ಹೋಗಿದ್ದಾಳೋ, ಯಾವನ ಜೊತೆ ಹೋಗಿದ್ದಾಳೋ, ಸರಿಯಾಗಿ ಮಾತಾಡು ಅಂತ ಹೇಳಿ ಇಬ್ಬರಿಗೂ ಮಾಕಿನ ಚಕಮಕಿ ನಡೀತಿರುತ್ತೆ. ನನ್ನ ತಂಗಿ ಏನಾರು ಆದರೆ ಮಾತ್ರ ನಾನು ನಿಮ್ಮನ್ನ ವಂಶನ ನಿರ್ವಂಶ ಮಾಡಿಬಿಡ್ತೀನಿ. ಹಲೋ, ನಮ್ಮ ವಂಶನ ಮುಟ್ಟದಿರಲಿ, ಸ್ವಲ್ಪ ನೆನೆಸ್ಕೊಳ್ಳೋಕ್ಕೂ ಸ್ವಲ್ಪ ಧೈರ್ಯ ಮಾಡಬೇಕು ಗೊತ್ತಾ, ನಾವು ಖುಷಿಯಾಗಿದ್ದೀವಿ ಆಯಿತಾ, ಆ ಖುಷಿನ ಹಾಳು ಮಾಡೋಕ್ಕೆ ಬರಬೇಡ ಧನರಾಜ್, ನಿನ್ನ ತಂಗಿ ಎಲ್ಲಿ ಗೊತ್ತು ಯಾರಿಗೆ ಗೊತ್ತು ಅಂತ ಹೇಳ್ತಾರೆ. ನೀನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರೆ ವಿರುದ್ಧವಾಗಿ ಸಾಕ್ಷಿಗಳು ನನ್ನ ಹತ್ರ ಇದೆ, ಏನು ಬೇಕಾದ್ರೂ ಮಾಡ್ಕೋಹೋಗು ಅಂತ ಹೇಳ್ತಾರೆ. ಆಗ ಏನು ಮಾಡೋದು ಗೊತ್ತಾಗ್ತಿಲ್ವಲ್ಲ ಅಂತ ಫೋನ್ ಕಟ್ ಮಾಡ್ತಾನೆ. ಇನ್ನೊಂದು ಕಡೆ ಮಹಾದೇವನ ಕೈಗೆ ಕಾವ್ಯ ಮೆಹಂದಿ ಹಚ್ಚಿರ್ತಾರೆ. ಏನಮ್ಮಿ ಬರ್ತಾ ಏನೋ ನೀನು ಬದಲಾವಣೆ ಕಾಣ್ತಿದ್ಯಲ್ಲ ಅಂತ ಹೇಳ್ತಾರೆ. ಕಾವ್ಯ, ಹಾಗೆ ಇಲ್ಲೆಲ್ಲ ಕಡಿತಾ ಇದೆ, ಒಂಚೂರ ಗಡ್ಡಾಗಿರ್ತದೆ ಕೆರಿತಿದ್ಯಾ, ಹಂಗೆ ಕಡಿತದೆ ಕೆರಿತಿದ್ಯಾ ಅಂತ ಹೇಳಿಲ್ಲ ಕೆರಿತಿದ್ದೆ. ಏನಿದು ಇವತ್ತು ಇಷ್ಟೊಂದು ಮೈ ಕಡಿತಿದ್ಯಲ್ಲ, ಕಾವ್ಯ ನೀನು ಇದೆಯಾ ಅಂತ ಹೇಳ್ಬಿಟ್ಟು, ನೀವು ಜಾಸ್ತಿ ಮೈ ಕಡಿತೈತೆ, ಅದೆಲ್ಲ ಏನು ಬೇಡ, ಕೊಡು ಕೈಯಲ್ಲಿರೋ ಗೋರಂಟಿನ ತೊಳ್ಕೊಡ್ತೀನಿ, ಆಗ ನಿಂಗೆ ಎಷ್ಟು ಬೇಕೋ ಅಷ್ಟು ಕೆರ್ಕೊ ಆಯಿತಾ ಅಂತ ಹೇಳ್ಬಿಟ್ಟು ಕಾವ್ಯ ಮಹಾದೇವ್ ಕೈನ ತೊಳಸ್ತಾ ಇರ್ತಾಳೆ. ಅಲ್ಲಿ ಕಾವ್ಯ ಕೈಗೆ ಗೊರಂಟಿ ಹಾಕಿದ್ದು ತುಂಬ ಕಲರಾಗಿ ಬಂದಿರುತ್ತೆ. ಅದನ್ನು ಪಂಚಮಿ ನಿಂತ್ಕೊಂಡು ಹಾಗೇ ನೋಡ್ತಾ ಇರ್ತಾಳೆ. ಅಬ್ಬಬ್ಬಾ, ಇವ್ರು ಎಷ್ಟು ಪ್ರೀತಿ ಮಾಡ್ತಾರೆ ಕಾವ್ಯಕ್ಕೆ ಅಂತ ಹೇಳಿ. ಆಗ ಪ್ರೇಮ ಬಂದು, ಏನು ನೋಡ್ತಿದ್ಯಾ, ಅಲ್ಲಿ ನೋಡಿ ಹೆಂಗೆ ಮಹಾದೇವ ಮತ್ತು ಕಾವ್ಯ ಇಬ್ಬರು ಕೂಡ ಮಾತಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ಹಾಗೆ ಮಾತಾಡ್ಕೊಂಡು ನೋಡಿಕೊಂಡು ನಿಂತಿರ್ತಾರೆ. ಸಾಕು ಈ ಆಟ ಎಲ್ಲ ಆಯಿತಾ, ನಿಂಗೆ ಎಷ್ಟು ಬೇಕೋ ಅಷ್ಟೇ ಅಲ್ಲ, ಹಾಗೆ ಕೆರ್ಕೋತಾ ಇರು, ಇದೆಲ್ಲ ಆಟ ಬೇಡ ಮಹಾದೇವ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಮಹಾದೇವ ಹಾಗೆ ಮನೇಲಿರ್ಬೇಕಾದ್ರೆ ಕಾವ್ಯ ಮುಂದೆ ಒಂದು ಪ್ರಪೋಸ್ ಮಾಡ್ತಾಳೆ ಹೂವು ಇಟ್ಕೊಂಡು. ಮಹಾದೇವ, ನೀನು ಆಕಾಶನೋ ಭೂಮಿನೋ ಬೆಟ್ಟನೋ ನನಗಂತೂ ಗೊತ್ತಿಲ್ಲ, ಆದರೆ ನನಗೆ ನೀನೇ ಇಲ್ಲ, ನೀನು ಬಿಟ್ಟರೆ ಬೇರೆನೇನಿಲ್ಲ ಅಂತ ಹೇಳ್ತಾರೆ. ಕಾವ್ಯ, ನನಗೆ ನಿನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡೋದು ಬಿಟ್ಟರೆ ನನಗೆ ಬೇರೆ ಇನ್ನೇನು ಕೆಲಸ ಇಲ್ಲ ಕಣಮ್ಮಿ ಅಂತ ಹೇಳಿ ಒಬ್ರಿಗೊಬ್ರು ಪ್ರಪೋಸ್ನ ಮಾಡ್ಕೋತಾರೆ. ಅದನ್ನೆಲ್ಲ ಮನೆಯವರು ಹಾಗೆ ಕದ್ದು ಮುಚ್ಚಿ ಹಾಗೆ ನೋಡ್ತಿರ್ಬೇಕಾದ್ರೆ ಎಲ್ಲರೂ ಒಟ್ಟಿಗೆ ಸೇರ್ಕೋತಾರೆ. ಹೀಗೆ ಎಲ್ಲರೂ ಕೂಡ ಖುಷಿಯಾಗಿದ್ದರೆ ಮನೆ ಖುಷಿಯಾಗಿರುತ್ತೆ ಅಂತ ಹೇಳಿ ಕಲ್ಯಾಣಿ ತುಂಬ ಖುಷಿ ಪಡ್ತಾ ಇರ್ತಾಳೆ.